ಯಾವಾಗ ಆ ಸಿದ್ದಪ್ಪ ಮಹಾರಾಜರು ಮತ್ತು ಕನ್ನೋಳಿಯ ದೊಡ್ಡಪ್ಪ ಮಹಾರಾಜರು ಅಲ್ಲಿ ಹೊಟ್ಟೆ ಒಳಗ ಹಸಿವಾಗಿ ಹೋಳಿಗೆ ಮತ್ತು ಕರಿಗಡಬ ತುಪ್ಪವನ್ನು ಬಯಸಿರುವಂಥ ಸಂದರ್ಭದೊಳಗೆ ಸ್ನಾನ ಪೂಜೆಗಳನ್ನು ಮುಗಿಸಿಕೊಂಡು ಇನ್ನೇನು ಹೊರಗೆ ಬಂದಾರ. ಹೊರಗೆ ಬಂದ ಪ್ರಯಾಣವನ್ನು ಬೆಳೆಸ್ಬೇಕನ್ನೋ ಹೊತ್ತಿನೊಳಗೆ ಒಬ್ಬ ತಾಯಿ ತಲೆಯ ಮೇಲೆ ಸೀರೆಯ ಸೆರಗನ್ನು ಹಚ್ಚಿಕೊಂಡು ಹಣೆ ಮೇಲೆ ಕುಂಕುಮವನ್ನು ಧರಿಸಿಕೊಂಡು ಅಲ್ಲೇ ಒಬ್ಬ ತಾಯಿ ತಲೆ ಮೇಲೆ ಒಂದು ಬುಟ್ಟಿ ಹೊತ್ತಿಕೊಂಡು ಅಲ್ಲಿ ಬರ್ತಾಳೆ. ಆ ತಾಯಿಯ ಹರಕೆ ಏನಾಗಿತ್ತು ಅಂದ್ರೆ, ಸಾಧು ಸಂತರಿಗೆ, ಯೋಗಿಗಳಿಗೆ, ತಪಸ್ವಿಗಳಿಗೆ, ಒಬ್ಬ ಮಹಾತ್ಮನಿಗೆ ನಾನು ಮಾಡಿರುವಂಥ ಪ್ರಸಾದವನ್ನ ಆತನ ಹೊಟ್ಟೆ ತುಂಬ ಉಣ್ಣಿಸಿಬಿಟ್ರ ನನ್ನ ಹರಕೆ ತೀರ್ತದ ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ಅಲ್ಲಿ ಬಂದಿದ್ಲ ಆ ತಾಯಿ. ನೋಡ್ರಿ, ಯಾವಾಗ ಆ ತಾಯಿ ಬುಟ್ಟಿಯನ್ನು ಹೊತ್ತುಕೊಂಡು ಆ ಬುಟ್ಟಿ ಒಳಗ ಹೋಳಿಗೆ ತುಪ್ಪ ಕರಿಗಡಬ ಇಟ್ಟುಕೊಂಡು ಬಂದಿದ್ಲು, ಆ ಮಹಾತ್ಮರನ್ನು ನೋಡಿ ಭಾಳ ಖುಷಿ ಆದ್ಲಕ್ಕೆ. ಇಬ್ರು ಮಹಾತ್ಮರು ಸಿಕ್ಕರಲ್ಲ, ನಾನು ಬಯಸಿದ್ದ ಕೇವಲ ಒಬ್ಬರ ಮಹಾತ್ಮರು ಯೋಗಿಗಳನ್ನ. ಆದರೆ ಇಬ್ರು ತಪಸ್ವಿಗಳು ಈಗ ಸ್ನಾನ ಪೂಜೆಯನ್ನು ಮುಗಿಸಿಕೊಂಡು ವಿಭೂತಿಯನ್ನು ಧರಿಸಿಕೊಂಡು ಹೊರಗೆ ಬಂದಾರ. ಆ ಮಹಾತ್ಮರನ್ನು ನೋಡಿ ತಾಯಿಗೆ ಹಂಡೆ ಹಾಲು ಕುಡ್ದಟ್ಟು ಖುಷಿ ಆತು. ಮಹಾತ್ಮರು ನನ್ನ ಹರಕೆ ತೀರಿದಂಗೆ ಆತ, ಮ್ಯಾಲಿದ್ದ ಪರಮಾತ್ಮ ನನ್ನ ಒಂದಿಷ್ಟು ಕೃಪೆಯನ್ನು ತೋರಿದಂಗೆ ಆತ ನನ್ನ ಮ್ಯಾಲ ಅಂತ ತಿಳ್ಕೊಂಡು ಆ ಮಹಾತ್ಮರ ಹತ್ರ ಓಡಿ ಹೋದಕ್ಕೆ ಆ ಬುಟ್ಟಿಯನ್ನು ಕೆಳಗಿಳಿಸಿ ಹೇಳ್ತಾಳಂತ, ಯಪ್ಪ ಯಪ್ಪ ನಿಲ್ರಿಪ್ಪ ನಿಲ್ರಿ ಯಪ್ಪ, ನನ್ನೊಂದು ಹರಕೆ ಐತ. ನಾನು ದೂರದಿಂದ ಈ ಬುಟ್ಟಿ ಒಳಗ ಹೋಳಿಗೆ ತುಪ್ಪ ಕರಿಗಡಬ ಇದನ್ನ ಇಟ್ಕೊಂಡು ಬಂದೀನಿ. ಅದನ್ನ ಮಹಾತ್ಮರಿಗೆ ಉಣಿಸಿ ನನ್ನ ಹರಕೆಯನ್ನು ತೀರಿಸ್ಕೊಳ್ಬೇಕನ್ನುವಂಥ ಒಂದು ಭಾವ ಯಪ್ಪ. ಎಲ್ಲಿ ಹುಡುಕಿದ್ರು ಕೂಡ ಮಹಾತ್ಮರು ಸಿಗೋಲಾಗಿದ್ರ ಇನ್ನೇನು ನಾನು ಕಣ್ಣೀರು ಹಾಕುವಂತ ಬರುವಂಥ ಸಂದರ್ಭದೊಳಗೆ ನನ್ನ ಕಣ್ಣಿನ 2 ರೆಪ್ಪೆಯ ಹಾಗೆ ನೀವು ಮಹಾತ್ಮರು ಸಿಕ್ಕರು ನೋಡ್ರಿ ಯಪ್ಪ. ಯಪ್ಪ, ಈ ಪ್ರಸಾದವನ್ನು ಒಟ್ಟಬಲ್ಲನಕ್ಕೆ ಹೋಗ್ಬೇಡ್ರಿ, ಇದನ್ನ ಉಂಡ ನಿಮ್ಮ ಮುಂದೆ ಹೋಗ್ಬೇಕ. ಎಲ್ಲೇ ಹೊಂಟ್ರು ಸ್ವಲ್ಪ ತಡ್ರಿಯಪ್ಪ, ನೀವು ಹೊಟ್ಟೆ ತುಂಬ ಪ್ರಸಾದ ನಿಮ್ಗೆ ಎಟ್ಟು ಬೇಕು ಹೇಳ್ರಿ, ಅಟ್ಟ ಪ್ರಸಾದ ಐತ ಅಂದ್ಲ ತಾಯಿ. ಅವಾಗ ದೊಡ್ಡಪ್ಪ ಮಹಾರಾಜರು ಕೇಳಿದ್ರು, ಏನು ತಂದೀವ ಅಂತ ಮತ್ತೆ ಕೇಳಿದ್ರು ಅವರು. ಯಪ್ಪ, ಹೋಳಿಗೆ ಕರಿಗಡಬ ತುಪ್ಪ ಐತಂದು ಅಷ್ಟು ಅನ್ನೋದೇ ತಡ ದೊಡ್ಡಪ್ಪ ಮಹಾರಾಜರು ನಗಾಕತ್ರು. ಏನು ಬಯಸಿದ್ರಿ ಅವರು? ಹೋಳಿಗೆ ತುಪ್ಪ ಕರಿಗಡಬ ಬಯಸಿದ್ರು ಅವರು. ಅಲ್ಲಿ ಬಂದಿದ್ದೇನು? ಹೋಳಿಗೆ ತುಪ್ಪ ಕರಿಗಡಬ ಬಂದಿತ್ತು ಅಲ್ಲಿ. ನೋಡ್ರಿ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ಶಿವ ಕೊಡಬೇಕು ಅಂದ್ರೆ ಹೆಂಗ ಬೇಕಾದ್ರೆ ಕೊಡ್ತಾನ. ಇಲ್ಲಿ ಒಳ್ಳೆ ಭಾವನೆ ಇರಬೇಕು. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಬರೀತಾರ ಬಸವಣ್ಣನವರು. ನೋಡ್ರಿ, ಯಾವಾಗ ನಾ ಮಾಡಿದೆ, ನಾ ನೀಡಿದೆ, ಏನೋ ನಂದಲ್ಲ ಅಂತ ನೀವು ಇದ್ದು ಬಿಡ್ರಿ, ಭಗವಂತ ಬೇಡಿದ್ದ ಕೊಡ್ತಾನೆ ನಿಮಗೆ. ಮತ್ತು ನಾನ ಮಾಡಿದೆ ನಾನ ನೀಡಿದೆ ಅಂದ್ರೆ ಒಂದು ಭಾಳ ಅದ್ಭುತವಾಗಿರುವಂಥ ಒಂದು ಸಾಲ ಹೇಳ್ಯಾರಲ್ಲಿ, ಏಡಿಸಿ ಕಾಡಿತ್ತು ಶಿವನ ಡಂಗುರ, ಹಂಗ ಕಾಡಂಗಿಲ್ಲ ನಿಮ್ದು ಅಂತ ಹೇಳ್ಯಾರ ಅವರು. ನೋಡ್ರಿ, ಯಾವಾಗ ಬಯಸಿರುವಂಥ ಪ್ರಸಾದ ಅಲ್ಲಿ ಸಿಕ್ಕಿತು, ಭಾಳ ಖುಷಿ ಆದ್ರು ಅವ್ರು. ದೊಡ್ಡಪ್ಪ ಮಹಾರಾಜರು ಸಿದ್ದಪ್ಪಗಂದ್ರು, ನೋಡು ನಾ ಬಯಸಿದ್ದು ಪ್ರಸಾದ ಸಿಕ್ಕೇತು. ಅತನಿ ಶಿವಗಳ ಮಠ ಇಲ್ಲೇ ನೋಡ್ರಿ ಅಲ್ರಿ, ಕೇಳಿರಿ, ಶಿವಯೋಗಿಗಳೇ ಇಲ್ಲೇ ನಾನು ರೂಮ್ ಒಳಗೆ, ನಾನು ಇರುವಂಥ ರೂಮ್ ಒಳಗೆ ಅತನಿ ಶಿವಗಳ ಫೋಟೋ ಐತೆ ನೋಡಿ, ಭಾಳ ಖುಷಿ ಆಯ್ತು ನನಗೆ. ಅತನಿ ಶಿವಗಳು ಭಾಳ ದೊಡ್ಡ ತಪಸ್ವಿಗಳವರು. ಕಾಡಿನೊಳಗೆ ಪ್ರಯಾಣ ಮಾಡುವಂಥ ಸಂದರ್ಭದೊಳಗೆ ಎದುರುಗಡೆ ಹುಲಿ ಬಂದ್ರ, ಪೂಜೆಗೆ ಕುಳಿತುಕೊಂಡಿರುವಂಥ ಸಂದರ್ಭದೊಳಗೆ ಎದುರುಗಡೆ ಹುಲಿ ಬಂದ್ರ ಶಿವಯೋಗಿಗಳಿಗೆ ನಮಸ್ಕಾರ ಮಾಡಿ ಹೋಗಿತ್ತಂಥದ್ದು. ಶಿವಯೋಗಿಗಳ ಹಾಕಿರುವಂಥ ಉತ್ತತ್ತಿಯನ್ನು ತಿಂದು ಹೋಗಿತ್ತಂತ. ಒಂದಿಷ್ಟು ಜನ ವಿಜ್ಞಾನಿಗಳ ಇತಿಹಾಸಕಾರರು ನೋಡಿದ್ರೆ ಉತ್ತತ್ತಿ ಹುಲಿ ತಿನ್ನೋದಿಲ್ಲ ಅಂತ. ಶಿವಯೋಗಿಗಳ ಹಾಕಿರುವಂಥ ಉತ್ತತ್ತಿಯನ್ನು ತಿಂದು ಶಿವಯೋಗಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ತದ ಅಂದ್ರೆ ಎಂಥ ದೊಡ್ಡ ಶಕ್ತಿ ಶಿವಯೋಗಿಗಳದು. ಅಂತ ಶಿವಯೋಗಿಗಳ ಮಠದೊಳಗ ನಾವು ಅತನಿ ಈಗಿನ ಪರಮ ಪೂಜ್ಯರು ಶಿವಬಸವ ಮಹಾಸ್ವಾಮಿಗಳು ಅಂತ ಮ್ಯಾಲ್ಗಡೆ ಕುಳಿತಿದ್ವಿ. ಅಲ್ಲಿ ಇನ್ನೊಂದು ಏನು ಪರಂಪರೆ ಇತ್ತು ಅಂದ್ರೆ,
ಆ ಮಠದೊಳಗಿರುವಂಥ ಪರಮ ಪೂಜ್ಯರು ಏನೋ ಬಯಸ್ಲಿ ಅದು ಇದು ತಿನ್ನಬೇಕು ಅನ್ಸೇತ ಅಂತ ಹಿಂಗೆ ಬಯಸಿದ್ರೆ ಕೆಳಗೆ ಅದು ಪ್ರಸಾದ ನಿಲಯಕ್ಕೆ ಬಂದು ಮುಟ್ಟೆ ಬಿಟ್ಟಿರ್ತದ. ಯಾಕೆ ಆ ಪದ್ಧತಿ ಅಂದ್ರೆ ಅತನೇ ಶಿವಯೋಗಿಗಳ ಹಿಂದಿನ ಗುರು ಪರಂಪರೆ ಒಳಗೆ ಕೇವಲ ದಾಸೋಹಕ್ಕೆ ಕಡಿಮೆ ಆಗಿದ್ದಕ್ಕೆ ರಾತ್ರಿ ಶಿವಯೋಗಿಗಳ ಚಿಂತೆ ಮಾಡುವಂಥ ಸಂದರ್ಭದೊಳಗೆ ಮಾರನೇ ದಿನ ಟ್ರಕ್ ಒಂದು ಲಾರಿ ಲೋಡ ಪ್ರಸಾದ ಅಲ್ಲಿ ಮಠಕ್ಕೆ ಬಂದು ಬಿದ್ದಿತ್ತಂತ. ಇದು ಶಕ್ತಿ ಇಂದಿಗೂ ಕೂಡ ಅಲ್ಲಿ ಜೀವಂತವಾಗೈತೆ, ಇಂದಿಗೂ ಕೂಡ ಜೀವಂತವಾಗೈತೆ. ನೋಡ್ರಿ ಅತನಿ ಶಿವಗಳ ಮಠದೊಳಗೆ ಮ್ಯಾಲೆ ಕುಳಿತುಕೊಂಡು ಇದು ಬೇಕಂದ್ರೆ ಬಂದು ನಿಂತ ಬಿಟ್ಟಿರ್ತೈತೆ. ಅಲ್ಲಿ ತುಪ್ಪ ಬೇಕಂದ್ರೆ ತುಪ್ಪ ಭಕ್ತರು ತಂದು ಕೊಟ್ಟ ಬಿಟ್ಟಿರ್ತಾರೆ, ಹೋಳಿಗೆ ಬೇಕಂದ್ರೆ ಹೋಳಿಗೆ ತಂದು ಕೊಟ್ಟ ಬಿಟ್ಟಿರ್ತಾರೆ. ನಿಮಗೇನು ತಿನ್ನಬೇಕಂತ ಅಲ್ಲಿ ಅನ್ಕೊಳ್ತಾರೆ ಶಿವಯೋಗಿಗಳದು. ಏನಂದ್ರೆ ಇವತ್ತು ಯಾವ ರಾಜಕಾರಣಿ ಮಗನೂ ಕೂಡ ಒಬ್ಬ ಗಡಿ ಕಾಯೋದಕ್ಕೆ ಕಳಿಸೋದಿಲ್ಲ ಅವರು. ಯಾವ ಶ್ರೀಮಂತ ವ್ಯಕ್ತಿನೂ ಕೂಡ ಗಡಿ ಕಾಯೋದಕ್ಕೆ ಕಳಿಸೋದಿಲ್ಲ. ಯಾಕಂದ್ರೆ ಅಲ್ಲೇನಾದ್ರು ಒಂದು ವೇಳೆ ಮಡದ ಅಂದ್ರೆ ನಮ್ಮ ಮನೆ ನಡೆಸೋರು ಯಾರು ಅಂತಾರವರು. ಒಂದು ವೇಳೆ ಅಲ್ಲಿ ಸತ್ತು ಹೋದ ಅಂದ್ರೆ ನಮ್ಮ ಮನೆ ನಡೆಸೋರು ಯಾರು? ಇವತ್ತು ನಿಜವಾಗ್ಲೂ ಕೂಡ ಗಡಿ ಕಾಯೋರು ಯಾರು ಅಂದ್ರೆ ನಮ್ಮ ಬಡ ಮಕ್ಕಳ. ನೋಡ್ರಿ ಅವರು ದೇಶವನ್ನು ಕಾಯಕತ್ತಾರ. ಇಲ್ಲೇ ಬಾಗಲಕೋಟೆ ಇಲ್ಲೇ ಸಮೀಪದೊಳಗೆ ಒಂದು ಹಳ್ಳಿ ಒಳಗೆ 3 ಜನ ಮಕ್ಕಳಂತವ್ರು. 3 ಜನ ಗಂಡು ಮಕ್ಕಳ ಹೆಣ್ಣು ಮಕ್ಕಳು ಬಟ್ಟೆ ಇಲ್ಲ ಆ ಮನೆ ಒಳಗೆ. ಆ ಅಪ್ಪನ ಬಗ್ಗೆ ಎಷ್ಟು ಮೆಚ್ಚುಗೆ ಮಾತುಗಳನ್ನು ನಾವು ಆಡಬೇಕು ಅಂದ್ರೆ, ಒಂದನೇ ಮಗನನ್ನು ಗಡಿ ಒಳಗೆ ದೇಶವನ್ನು ಕಾಯುವ ಸಲುವಾಗಿ ಒಯ್ದು ಬಿಡ್ತಾನಂತ. ಗಡಿಯನ್ನು ಕಾಯುವಂಥ ಸಂದರ್ಭದೊಳಗೆ ಆ ಮೊದಲನೇ ಮಗ ಯಾವುದೋ ಒಂದು ಯುದ್ಧದೊಳಗೆ ಮಡಿದು ಹೋಗಿಬಿಟ್ಟ. ಯಾವಾಗ ತೀರಿಕೊಂಡ ಅಪ್ಪ ವಿಚಾರ ಮಾಡಿದ. ನೀವು ವಿಚಾರ ಮಾಡಿದ್ವಿ ಅಂದ್ರೆ ಬಂದು ಜೋರಾಗಿ ಅಳತಿದ್ವಲ್ರಿ. ಮಗನನ್ನು ಕಳ್ಕೊಂಡಿದ್ದ ದುಃಖ ಯಾರ ಕಡೆ ಇರಂಗಿಲ್ರಿ ಅಪ್ಪವ್ರ, ಎಲ್ಲರೂ ಕೂಡ ಅಳಬೇಕು. ಆದ್ರೂ ಕೂಡ ಆ ತಂದೆ ಹೆಂಗಿದ್ದ ನೋಡ್ರಿ, ಯಾವಾಗ ಮಗನನ್ನು ಕಳ್ಕೋತಾನ ನೇರವಾಗಿ ಮನೆಗೆ ಬಂದವನ ನಗಾಕತ್ನಂತ. ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಯಾಕೆ ನಗಾಕತ್ತಾನ್ರಿ ಅಂತ. ಅವಾಗ ಒಂದು ಮಾತು ಬಹಳ ಚಲೋ ಮುತ್ತಿನಂತ ಮಾತು ಹೇಳಿದಂತ. ನಾನು ಯಾಕೆ ನಗಾಕತ್ತೀನಿ ಅಂದ್ರೆ, ನನ್ನ ಮಗ ಒಬ್ಬ ಮಗ ಭಾರತ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಾನ ಅಂತ ನನಗೆ ಹೆಮ್ಮೆ ಐತೆ, ಅದಕ್ಕೆ ನಗಾಕತ್ತೀನಿ. ಇನ್ನೊಂದು ಮಾತು ಹೇಳಿದ ಮುಂದುವರೆದು, ನಾನು ಯಾಕೆ ನಗಾಕತ್ತೀನಿ ಅಂದ್ರೆ, ಒಬ್ಬ ಮಗ ದೇಶಕ್ಕಾಗಿ ಮಡಿದ್ರೆ ಏನಾಯ್ತು, ನನ್ನ ಇನ್ನೊಬ್ಬ ಮಗ ಅದಾನಲ್ಲ ಅಂತ ಖುಷಿಯಿಂದ ನಗಾಕತ್ತೀನಿ ಅನ್ನುವಂಥ ಮಾತುಗಳನ್ನು ಆ ತಂದೆ ಹೇಳಿದ. ಮತ್ತು ಮೊದಲನೇ ಮಗ ಮಡದ ಮ್ಯಾಲ 2ನೇ ಮಗನನ್ನು ಮತ್ತು ಸೈನಿಕನನ್ನಾಗಿ ಮಾಡ್ತಾನಂತ. ಹೋದ ನೋಡ್ರಿ, ದೇಶವನ್ನು ಕಾಯುವ ಸಲುವಾಗಿ ಹೋದ. ದೇವರ ಲೀಲೆ. ಒಂದೊಂದು ಕ್ಷಣ ದೇವರ ಪವಾಡಗಳು ಯಾರು ಕೂಡ ನಾವು ಅಲ್ಲಗಳೆಯುವುದಕ್ಕೆ ಬರೋದಿಲ್ಲ. ದೇವರು ನಮಗೆ ಕಷ್ಟ ಕೊಟ್ಟರು ತಗೋಬೇಕು, ನೋವು ಕೊಟ್ಟರು ತಗೋಬೇಕು, ಆತ ಸುಖ ಕೊಟ್ಟರು ತಗೋಬೇಕು. ದೇವರ ಹಣೆ ಬರ ಹೆಂಗೆ ಬರ್ದಿದ್ದ ಅಂದ್ರೆ, ಆ ಮನೆತನಕ್ಕೆ 2ನೇ ಮಗನೂ ಕೂಡ ಆ ಗಡಿ ಒಳಗೆ ಮಡದು ಬಿಡ್ತಾನೆ. ಯಾವಾಗ ಮಡದು ಹೋದ, ತೀರಿಕೊಂಡ, ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟ ಆ ಮಗನನ್ನು ಮಣ್ಣು ಮಾಡಿ ಮನೆಗೆ ಬಂದ ತಂದೆ ಮತ್ತೆ ನಗಾಕತ್ನಂತ. ನಕ್ಕೋಂತ ಒಳಗೆ ಎಷ್ಟು ದುಃಖಿತ್ತ ಆ ತಂದೆಗೆ ಹೇಳಿಕೊಳ್ಳೋದಕ್ಕಾಗೋದಿಲ್ಲ. ನಕ್ಕೋಂತ ಮತ್ತೊಂದು ಮಾತು ಹೇಳಿದಂತ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ, ನಾನು ಯಾಕೆ ನಗಾಕತ್ತೀನಿ ಅಂದ್ರೆ, ನನ್ನ ಮಗ ದೇಶದ್ರೋಹಿ ಆಗಿ ಸತ್ತಿದ್ರೆ ಇವತ್ತು ನಾನು ಇಂಥ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ ಅಳತಿದ್ದೆ. ಆದ್ರೆ ನನ್ನ ಮಗ ದೇಶಕ್ಕಾಗಿ ಪ್ರಾಣ ಕೊಟ್ಟಾನಲ್ಲ ಅನ್ನುವಂಥ ಹೆಮ್ಮೆಯಿಂದ ನಾನು ನಗಾಕತ್ತೀನಿ. ಯಾಕೆ ನಗಾಕತ್ತೀನಿ ಅಂದ್ರೆ, 2 ಮಗ ಹೋದ್ರೆ ಏನಾಯ್ತು, ಪ್ರಾಣವನ್ನು ಬಿಟ್ಟರೆ ಏನಾಯ್ತು, ನನ್ನ 3ನೇ ಮಗ ಅದನ್ನಲ್ಲ ದೇಶವನ್ನು ಕಾಯುವ ಸಲುವಾಗಿ ಆ ಮಗನನ್ನು ಬಿಡ್ತೀನಿ ಅಂದವ ತಂದೆ. ನೋಡ್ರಿ, 2 ಮಕ್ಕಳು ಹೋಗ್ಯಾರ, ಕೊನೆಯದಾಗಿ ಒಬ್ಬನ ಮಗ ಅದನ್ನ. ನಾವೇನು ವಿಚಾರ ಮಾಡ್ತಿದ್ವಿ ಅಂದ್ರೆ, ಒಬ್ಬ ಮಗ ಆದ್ರೂ ನಮ್ಮ ಮನೆ ನಡೆಸೋದಕ್ಕಿರ್ಲಿಲ್ಲ. 2 ಮಕ್ಕಳು ಹೋದ ಮೇಲೆ ಒಬ್ಬ ಮಗಾರ ಮನೆ ನಡೆಸೋದಕ್ಕಿರ್ಲಿ, ಒಂದು ವೇಳೆ ಅವನು ಕೂಡ ಹೋದ ಅಂದ್ರೆ ಯಾರು ನಮ್ಮನ್ನು ನೋಡಿಕೊಳ್ಳೋರು ಅಂತ ನಾವು ವಿಚಾರ ಮಾಡ್ತೀವಿ. ಆದ್ರೆ ಆ ತಂದೆ ಹಂಗೆ ವಿಚಾರ ಮಾಡಲಿಲ್ಲ. 2 ಮಕ್ಕಳು ಹೋದ್ರೆ ಏನಾಯ್ತು, ನನ್ನ 3ನೇ ಮಗ ಅದನ್ನಲ್ಲ ಅವನನ್ನು ಒಯ್ದು ಬಿಡ್ತೀನಿ ಅಂತ ಒಯ್ದು ಬಿಟ್ಟ. ಅಗಳೆ ಹಿಡಿನಲ್ಲಿ ದೇವರ ಲೀಲೆ ಯಾರು ಬಲ್ಲವರು, ಆತನೂ ಕೂಡ ಮಡದ ಪ್ರಾಣವನ್ನು ಬಿಟ್ಟುಬಿಟ್ಟ. 3 ಮಕ್ಕಳು ತೀರಿಕೊಂಡಾಗ
ಒಂದನೇ ಮಗ ತೀರಿಕೊಂಡಾಗ ಅಳ್ಳಿಲ್ಲ ನಗಾಕತ್ತಿದ್ದ, ಎರಡನೇ ಮಗ ತೀರಿಕೊಂಡಾಗೂ ಕೂಡ ಅಳ್ಳಿಲ್ಲ ನಗಾಕತ್ತಿದ್ದ, ಮೂರನೇ ಮಗ ತೀರಿಕೊಂಡಾಗ ಅಳ್ಕೋಂತ ಬಂದಂತಂದೆ. ಅವಾಗ ಪತ್ರಕರ್ತರು ಕೇಳಿದ್ರಂತ, ಒಂದನೇ ಮಗ ತೀರಿಕೊಂಡಾಗ ನಕ್ರಿ, ಎರಡನೇ ಮಗ ತೀರಿಕೊಂಡಾಗ ನಕ್ರಿ, ಮೂರನೇ ಮಗ ತೀರಿಕೊಂಡಾಗ ಅಳ್ಕೊಂತ ಬರಾಕತ್ತಿರಲ್ಲ ಯಾಕ ಅಂತ ಕೇಳಿದವ. ಮತ್ತ ಆ ಇಬ್ರು ಮಕ್ಕಳು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಾರ, ಈ ಮಗನು ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಾನ, ಮತ್ತು ನಗಬೇಕಿಲ್ಲ ಅಂತ ಕೇಳಿದಾಗ ಆ ತಂದೆ ಬಹಳ ಅದ್ಭುತವಾಗಿರುವಂತ ಒಂದು ಮಾತು ಹೇಳಿದಂತ. ನೋಡು, ಒಂದನೇ ಮಗ ತೀರಿಕೊಂಡಾಗ ದೇಶಕ್ಕಾಗಿ ಪ್ರಾಣ ಕೊಟ್ಟಾನಂತ ನಕ್ಕೆ. ಎದಕ್ಕೆ ನಕ್ಕೆ ಅಂದ್ರ ಇನ್ನೊಬ್ಬ ಮಗ ಅದಾನ ಅಂತ ನಕ್ಕೆ. ದೇಶವನ್ನ ಕಾಯುವ ಸಲುವಾಗಿ ಇನ್ನೊಬ್ಬ ಮಗ ಅದಾನಲ್ಲ ಅಂತ ನಕ್ಕೆ. ಎರಡನೇ ಮಗ ತೀರಿಕೊಂಡಾಗ ಇನ್ನೊಬ್ಬ ಮಗ ಅದಾನಂತ ನಕ್ಕೆ. ಆದ್ರೆ ಮೂರನೇ ಮಗ ತೀರಿಕೊಂಡಾಗ ದೇಶವನ್ನ ಕಾಯುವ ಸಲುವಾಗಿ ಯಾರೂ ನನ್ನ ಮಕ್ಕಳು ಇಲ್ಲ ಅಂತ ನನ್ನ ಕಣ್ಣಿನೊಳಗೆ ನೀರು ಬರಾಕತ್ತವ ಅನ್ನುವಂಥ ಮಾತುಗಳನ್ನು ಆ ತಂದೆ ಹೇಳಿದಂತ. ನೋಡ್ರಿ, ಇವತ್ತ ಇಂಥ ತ್ಯಾಗವನ್ನು ಮಾಡುವಂಥ, ದೇಶಕ್ಕಾಗಿ ತ್ಯಾಗವನ್ನು ಮಾಡುವಂಥ ಮಕ್ಕಳು ಬೇಕಾಗಿದ್ದಾವು. ದೇಶಕ್ಕಾಗಿ ಗೌರವವನ್ನು ಸಲ್ಲಿಸುವಂಥ ಮಕ್ಕಳು ಬೇಕಾಗಿದ್ದಾವು. ನೋಡ್ರಿ, ನಾನು ಹೇಳಾಕತ್ತಿದ್ದೆ ಎಲ್ಲರೂ ಕೂಡ ಸೈನಿಕರಾಗ್ರಿ ಅಂತ ಅಲ್ಲ, ಮಕ್ಕಳಿಗೆ ದೇಶದ ಗೌರವವನ್ನು ಹುಟ್ಟಿಸುವಂಥ ಲಕ್ಷಣಗಳನ್ನು ಹೇಳಿಕೊಡ್ರಿ. ಮೊದಲ ಪ್ರಾಶಸ್ತ್ಯನ ಅದ, ನಾವು ಕೊಡಬೇಕಾಗಿದ್ದ ದೇಶ ಮೊದಲು, ಆಮೇಲೆ ನೆಕ್ಸ್ಟ್ ಎಲ್ಲ ಅಂತ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಮಕ್ಕಳ ಪ್ರಬುದ್ಧರಾಗಿ ಬೆಳೆಯೋದಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ